ಹಾಯ್ ಆಲ್, ವೆಲ್ಕಮ್ ಟು ಡಿಜಿಟಲ್ ಇಂಕ್. ನಾವು ಇವತ್ತು HL ಮ್ಯೂಸಿಯಂಗೆ ಹೋಗ್ತಾ ಇದ್ದೀವಿ, ಅಲ್ಲಿ ಸಿಗೋಣ. ನಾನು, ನನ್ನ ಮಗ ನಿಶ್ವಿಕ್, ವೈಫು, ಅಣ್ಣ, ಅತ್ತಿಗೆ, ನನ್ನ ಮಗ ಶರ್ವಿನ್, ನಾವು ಈ ಕಡೆ ಹೊರಟ್ವಿ. ಇಲ್ಲಿ ಅಡಲ್ಟ್ಗೆ 70 ರೂಪೀಸ್ ಇರುತ್ತೆ. ಬನ್ನಿ, ನಾವು ರೀಚ್ ಆದ್ವಿ HLಗೆ. ಯಾವ ಥರ ಏರ್ಕ್ರಾಫ್ಟ್ಗಳಿದೆ ಅಂತ ನೋಡೋಣ, ಎಕ್ಸ್ಪ್ಲೋರ್ ಮಾಡೋಣ. ತುಂಬ ಹಳೆ ಏರ್ಕ್ರಾಫ್ಟ್ಗಳಿಂದ ಹಾಗೆ ಲೇಟೆಸ್ಟ್ ಏರ್ಕ್ರಾಫ್ಟ್ಗಳವರೆಗೂ ನೋಡ್ತಾ ಹೋಗ್ಬೋದು. ಹೇಗೆ ಎವಲ್ಯೂಷನ್ ಆಯಿತು ಅಂತ ನೋಡ್ಬೋದು. ಮತ್ತು ಗಾರ್ಡನ್ನು ಅಷ್ಟೇ ತುಂಬ ಚೆನ್ನಾಗಿದೆ. ಮತ್ತು ಮಕ್ಕಳಿಗೂ ಅಷ್ಟೇ ಒಂದು ತುಂಬ ಅದ್ಭುತವಾದ ಒಂದು ಸೈಂಟಿಫಿಕ್ ಆಗಿ ಥಿಂಕ್ ಮಾಡೋದಕ್ಕೂ ಒಂದು ಒಳ್ಳೆ ಐಡಿಯಾ ಸಿಗುತ್ತೆ. ಇಲ್ಲಿ ಮಕ್ಕಳ ಪ್ಲೇ ಏರಿಯಾನೂ ಇದೆ. ನಾವು ಫ್ಯಾಮಿಲಿ ಜೊತೆ ಬಂದಾಗ ಅವ್ರು ಪ್ಲೇ ಮಾಡ್ಬೋದು. ಯಾಕಂದ್ರೆ ಮಗ ಅಂತೂ ತುಂಬ ಹಠ ಮಾಡ್ದ. ಇಲ್ಲಿ ಫ್ಯಾಮಿಲಿ ಜೊತೆ ಬರೋದಕ್ಕೆ ಒಂದು ಅತ್ಯದ್ಭುತವಾದ ಸ್ಥಳ. ಯಾಕಂದ್ರೆ ನಾವು ಟ್ರೆಕ್ಕಿಂಗ್ ಹೋದ್ರೆ ಚಿಕ್ಕ ಮಕ್ಕಳಿಗೆ ಹತ್ತಕ್ಕಾಗಲ್ಲ, ಒಂದು ಡಿಫಿಕಲ್ಟ್ ಅನ್ಸುತ್ತೆ. ಮೂವಿಗೂ ಹೋಗೋಕ್ಕಾಗಲ್ಲ. ಬಟ್ ಇದು ಒಂದು ಒಳ್ಳೆ ಸ್ಥಳ ಸ್ಪೆಂಡ್ ಮಾಡೋಕ್ಕೆ. ಈಗ ಇಲ್ಲಿ ಕಫೆಟೇರಿಯಾಗಳಿದೆ, ಏನಾದ್ರು ಸ್ನ್ಯಾಕ್ಸ್ ಆಗಿ ತಿನ್ನೋದಾಗ್ಲಿ ಏನೋ ಮಾಡ್ಬೋದು, ಅದೊಂದು ಇದೆ. ಇಲ್ಲಿ ಏರ್ಕ್ರಾಫ್ಟ್ ಎಂಜಿನ್ ಇಂಡೋರ್ ರೂಮ್ ಇದೆ. ಇಲ್ಲಿ ಹಾಗೆ ಪಿಸ್ಟನ್ ಎಂಜಿನಿಂದ ಹಿಡಿದು ಲೇಟೆಸ್ಟ್ ಏರ್ಕ್ರಾಫ್ಟ್ ಎಂಜಿನ್ವರೆಗೂ ನೋಡ್ಬೋದು. ಒಂದು ಏವಿಯೇಷನ್ ರಿಲೇಟೆಡ್ ತಿಳ್ಕೊಬೇಕಂದ್ರೆ ಅದ್ಭುತವಾದ ಒಂದು ಸ್ಥಳ ಆ್ಯಕ್ಚುಲಿ. ಹಾಗೆ ಇಲ್ಲಿ ವೈಲೆಟ್ ಮಾಡೆಲ್ ನೋಡ್ಬೋದು. ಹಾಗೆ ನಮಗೆ ಒಂದು ಸಪ್ರೇಟ್ ಗ್ಯಾಲರಿ ಇದೆ. ಇಲ್ಲಿ ಜಸ್ಟ್ ಏನಂತಂದರೆ ಹಳೆ ಕಾಲದಿಂದ ಹೇಗೆ ನಡ್ಕೊಂಡು ಬರ್ತಾ ಇತ್ತು ಅನ್ನೋದು ತೋರಿಸುತ್ತೆ. ಹಾಗೆ ನಾನು ಸಿಮ್ಯುಲೇಟರ್ ಇದೆ ಅಂತ ಗೊತ್ತಾಯಿತು, ಫಸ್ಟ್ ಫ್ಲೋರ್ಗೆ ಹೋದೆ. ಬಟ್ ಅಲ್ಲಿ ಸಿಮ್ಯುಲೇಟರ್ನ ಅಂಡರ್ ಮೇಂಟೆನೆನ್ಸ್ ಅಂತಿತ್ತು. ಅದೊಂದು ತುಂಬ ಎಕ್ಸ್ಪೀರಿಯನ್ಸ್ ಒಳ್ಳೆ ಸಿಗ್ತಾ ಇತ್ತು ಅನಿಸುತ್ತೆ. ಬಟ್ ಮಿಸ್ ಆಯಿತು. ದಟ್ ಈಸ್ ದ ಒನ್ ಡಿಸಪಾಯಿಂಟ್. ಬಟ್ ಓವರಾಲ್ ಓಕೆ. ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಟು ಡಿಜಿಟಲ್ ಇಂಕ್.